ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೆ ಹೊಸ ವ್ಲಾಗಿಗೆ ಸುಸ್ವಾಗತ. ಸೊ ನಾನೀಗ ಹೋಗ್ತಾ ಇರೋದು ಭದ್ರಾವತಿಯ 2 ಫೇಮಸ್ ಟೆಂಪಲ್ಗೆ. ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ. ಸೊ ಇನ್ನೊಂದು ಟೆಂಪಲ್ ಯಾವುದು ಅಂತ ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ. ಅದು ಟೆಂಪಲ್ ಯಾವಾಗ ತೋರಿಸ್ತೀನಿ ಆವಾಗ ಹೇಳ್ತೀನಿ ಅಂತ ಹೇಳ್ತಾ ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಕೋಮುಖಂ ನರಸಿಂಹಂ ಭೀಷಣಂ ಬದ್ಧಂ ಮೃತ್ಯುಂ ನಮಾಮ್ಯಂ. ಸೊ ಈ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ ಇದು 13ನೇ ಶತಮಾನದಲ್ಲಿ ಕಟ್ಟಿರುವಂಥ ಒಂದು ಟೆಂಪಲ್. ಹಾಗೂ ಇದನ್ನು ಕಟ್ಟಿಸಿದವ್ರು ಬಂದ್ಬಿಟ್ಟು ಹೊಯ್ಸಳದ ರಾಜ ವೀರ ಸೋಮೇಶ್ವರ ಅಂತ ಅವ್ರ ಹೆಸರು. ನೋಡಿ, ಈ ಟೆಂಪಲ್ ಇವಾಗ ನೋಡಿದ ತಕ್ಷಣ ನಮ್ಗೆ ಅನಿಸ್ತಾ ಇರೋದು ಬಂದ್ಬಿಟ್ಟು ಈ ಟೆಂಪಲ್ ಇನ್ಕಂಪ್ಲೀಟ್ ಅಂತ. ಅದಕ್ಕೆ ಈ ಟ್ಯಾಗ್ಲೈನಲ್ಲೂ ಹಾಕಿರೋದು ಇನ್ಕಂಪ್ಲೀಟ್ ಅಂತಾನೆ. ಇದ್ರ ಬಗ್ಗೆ ಪಾರ್ಟ್ 2 ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಈ ಟೆಂಪಲ್ ಯಾಕೆ ಇನ್ಕಂಪ್ಲೀಟು ಅಂತ ತಿಳ್ಕೋಬೇಕು ಅನ್ನೋದು ನನ್ನ ಕುತೂಹಲ, ಹಾಗೂ ನಿಮಗೂ ತಿಳಿಸ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ನೀವು ಎಲ್ಲ ಕಡೆ ಕೆತ್ತಾಗಿ ಬಿಟ್ಟಿದ್ದಾರೆ, ಬಟ್ ಕೆತ್ತಿಲ್ಲ. ಆ್ಯಂಡ್ ಕೆತ್ತಿರೋ ಮೂರ್ತಿ ಎಲ್ಲೂ ಕಂಪ್ಲೀಟ್ ಫಿನಿಶಿಂಗ್ ಇಲ್ಲ. ಯಾಕೆ ಫಿನಿಶಿಂಗ್ ಇಲ್ಲ ಅಂತ ಗೊತ್ತಿಲ್ಲ. ಅಂದರೆ ಫಿನಿಶಿಂಗ್ ಅಂದರೆ ಈಗ ಕಣ್ಣು ಮೂಗು ಅದು ಯಾರು ಹೊಡೆದಾಕಿದ್ರು ಸಹ ಅದು ಕಾಣಿಸ್ಬೇಕು ಅಲ್ವಾ. ಹೊಯ್ಸಳದವ್ರದ್ದು ಟೆಂಪಲ್ ಅಂದರೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಟೆಂಪಲ್ ಯಾಕೆ ಇನ್ಕಂಪ್ಲೀಟು ಅಂತ ನಾನು ತಿಳ್ಕೊಳ್ಳೇಬೇಕು, ಹಾಗೂ ನಿಮಗೆ ತಿಳಿಸ್ತೀನಿ. ಇದ್ರ ಬಗ್ಗೆ ಯಾರಿಗಾರು ಮಾಹಿತಿ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿಂದ ಹೊರಟು ನಾವು ಸೀದಾ ಹೋಗ್ತಾ ಇರೋದು ಉದ್ದಾಂಜನೇಯ ಸ್ವಾಮಿ ಟೆಂಪಲ್ಗೆ. ಸೊ ಇದು ಬಂದ್ಬಿಟ್ಟು ಇದು ನಿಯರೆಸ್ಟು ಭದ್ರಾವತಿಯಿಂದ ಒಂದು 20 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸೊ ಈ ಟೆಂಪಲ್ಗಳು ಸಹ ಒಂದು ಪವರ್ಫುಲ್ ಟೆಂಪಲ್ ಅಂತಲೇ ಕರೀತಾರೆ. ಉದ್ದಾಂಜನೇಯ ಸ್ವಾಮಿ ಟೆಂಪಲ್. ಈ ಟೆಂಪಲ್ ಬಗ್ಗೆ ನಾವು ಹೇಳಬೇಕು ಅಂದರೆ 1982ರಲ್ಲಿ ಈ ಶಿಲೆ ಒಂದು ಸಿಕ್ಕಿರೋದು. ಈ ಶಿಲೆ ಅಂದರೆ ಯಾರೂ ಕೆತ್ತಿಲ್ಲ ಏನಿಲ್ಲ, ಬಟ್ ಆದರೆ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಅದಲ್ಲದೆ 2013ವರೆಗೂ ಇಲ್ಲಿ ಒಂದು ಬಂಡೆ ಸಿಕ್ಕಿದೆ. ಆ ಗಂಗೂರು ಜನಗಳು ಇದಕ್ಕೆ ಪೂಜೆ ಮಾಡ್ತಾಯಿರಂತ ಯಾರಿಗೂ ಗೊತ್ತಿರಲಿಲ್ಲ. ಹಾಗೂ 2013 ಆದಮೇಲಿಂದ ಇಲ್ಲಿ ಜನಗಳಿಗೆಲ್ಲ ಗೊತ್ತಾಗಿ ಎಲ್ಲರೂ ಬಂದು ಅವರ ಇಷ್ಟ ಸಿದ್ಧಿಗಳೆಲ್ಲ ಫಲಿಸಿದ ಮೇಲೆ ದೇಣಿಗೆ ಕೊಟ್ಟು ಈ ಉದ್ದಾಂಜನೇಯ ಸ್ವಾಮಿ ಟೆಂಪಲ್ನ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಟೆಂಪಲ್ ಎಲ್ಲ ಸುತ್ಕೊಂಡ್ಬಂದ್ಮೇಲೆ ನನಗೊಂದು ಗ್ಲೌಸ್ ಬೇಕಿತ್ತು. ಸೊ ಹ್ಯಾಂಡ್ ಗ್ಲೌಸು ಅದು ಯುನೀಕ್ ಆಗಿರಬೇಕಾಗಿತ್ತು. ಯುನೀಕ್ ಅಂದರೆ ಒಂಥರ ಡಿಫ್ರೆಂಟಾಗಿ ಒಂಥರ ಏನೋ ಒಂದು ನನ್ನ ಮೈಂಡಲ್ಲಿತ್ತು. ಸೊ ನಮ್ಮ ಚಿಕ್ಕಿ ಹೇಳಿದೆ ಒಂಚೂರು ಹೊಲ್ದು ಕೊಡಿ ಚಿಕ್ಕಿ ಅಂತ. ಸೊ ನಮ್ಮ ಚಿಕ್ಕಮ್ಮ ಓಕೆ
ಅಂದ್ಬಿಟ್ಟು ಕುತ್ಕೊಂಡು ಎಲ್ಲ ಮಾರ್ಕಿಂಗ್ ಎಲ್ಲ ತೊಗೊಂಡು ನಮ್ಮ ಕೈ ತಾಳ್ತಿಯಲ್ಲ ಸ್ವಲ್ಪ ಒಂಚೂರು ತೊಗೊಂಡು ಹೊಲಿದು ಕೊಟ್ಟರು. ಹೊಲಿದು ಕೊಟ್ಟಾದ್ಮೇಲೆ ಫಿನಿಶಿಂಗ್ ಬನ್ನಿ ಅಂತ ನೋಡಿ